ಇನ್ನು ಅದು ಬಿಟ್ರೆ ನೀವು ಲಾಸ್ಟಿಗೆ ಅದು ಎಲಿಮಿನೇಟ್ ಆದ್ಮೇಲೆ 5 ನಿಮಿಷ ಏನಿರುತ್ತಲ್ಲ, ಆ ಒಂದು 5 ನಿಮಿಷ ಸಿಕ್ಕಾಬಟ್ಟೆ ಇಮೋಷನಲ್ ಮಾಡಿಬಿಟ್ರಿ. ಇನ್ಫ್ಯಾಕ್ಟ್ ಕರ್ನಾಟಕ ಜನತೆಯನ್ನು ಕೂಡ ಅಂದ್ರೆ ಒಬ್ಬೊಬ್ಬರಿಗೂ ನೀವು ಅವರ ಪಾಸಿಟಿವ್ ವಿಷಯನ ಹೇಳಿ, ಅವರಿಗೆ ಸಂಬಂಧಪಟ್ಟಿರೋ ಪಾಸಿಟಿವ್ ವಿಷಯಗಳನ್ನ ಹೇಳಿ, ಅವರಿಗೆ ಒಂದು ರೀತಿ ಸ್ಫೂರ್ತಿ ತುಂಬುವಂತಹ ಮಾತುಗಳನ್ನ ಹೇಳ್ಬಿಟ್ಟು ಹೋದ್ರಿ ಪ್ರತಿಯೊಬ್ಬರಿಗೂ ಕೂಡ. ಅದರಲ್ಲಿ ನಿಮ್ ವ್ಯಕ್ತಿತ್ವ ಹೇಗಿದೆ ಅನ್ನೋದನ್ನ ಕೂಡ ತೋರಿಸ್ಕೊಟ್ರಿ ನೀವು. ಇನ್ಫ್ಯಾಕ್ಟ್ ಎಸ್ಪೆಷಲಿ ಮಂಜು ಅವರಿಗೆ ಹೇಳಿದ ವಿಷಯ, ಮೋಕ್ಷಿತ್ ಅವರಿಗೆ ನೀವು ಪ್ರಾಮಾಣಿಕರಾಗಿದ್ದೀರಿ, ಹಂಗೆ ಇರಿ ಅಂತ ಹೇಳಿದಾಗಿರ್ಬೋದು, ರಜತ್, ಪ್ರತಿಯೊಬ್ಬರಿಗೂ ಅಂದ್ರೆ ಎಲ್ರಿಗೂ ಒಳ್ಳೇದನ್ನೇ ಬಯಸಿ ಹೋದ್ರಿ. ಬಟ್ ಆದ್ರೂ ಈಗ ಡಿಸರ್ವಿಂಗ್ ಯಾರಲ್ಲ, ಲೈಕ್ ಮೋಕ್ಷಿತ ಡಿಸರ್ವಿಂಗ್ ಅಲ್ವಾ ಅಂತ ಹೇಳುವಾಗ ಇಲ್ಲ ಅಂತಾನೆ ಹೇಳಿದ್ರಿ. ಆಕ್ಚುಲಿ ಲಾಸ್ಟ್ ವೀಕಿಗೆ ಬರೋದಕ್ಕೆ ಡಿಸರ್ವಿಂಗ್ ಅಲ್ಲ ಅಂತ. ಮೋಕ್ಷಿತ್ ಅವ್ರ ಆಟದ ಬಗ್ಗೆ ಹೇಗೆ ವಿಶ್ಲೇಷಣೆ ಮಾಡ್ತೀರಾ? ಅಂದ್ರೆ ಫಸ್ಟ್ ಅವರು ಮಂಜು ಮತ್ತೆ ಗೌತಮ್ ಅವ್ರ ಜೊತೆ ಇದ್ರು, ಅದಾದ್ಮೇಲೆ ಮತ್ತೆ ಶಿಫ್ಟ್ ಆಗಿ ತ್ರಿವಿಕ್ರಮ್ ಆ ಥರ ಎಲ್ಲ ತುಂಬಾ ಚೇಂಜಸ್ ಆಗ್ತಾ, ಮತ್ತೆ ಈಗ ರಜತ್ ಅವ್ರ ಜೊತೆ ಚೆನ್ನಾಗಿದ್ದಾರೆ, ಆ ಥರದ್ದೆಲ್ಲ. ಸೊ ಏನ್ ಸ್ಟ್ರಾಟಜಿ ಇರ್ಬೋದು ಅದು, ಹೇಗೆ ಅಂತ? ಮೋಕ್ಷಿತ ಅವರದ್ದು ನಾನು ಫಸ್ಟ್ ಇಂದ ವೀಕ್ ಬಂದಾಗ ಅವ್ರಿಗೆ ನನ್ಗೆ ಆಟ ಕುಂಟು ಲೆಕ್ಕಕ್ಕಿಲ್ಲ ಅಂತೇಳಿ ವೀಕೆಂಡ್ಗೆ ತಗೋತಾರೆ. ಆ ಮಾತುಗಳನ್ನೇ ತ್ರಿವಿಕ್ರಮ್ ಅವ್ರು ಹೇಳಿದಾಗ ನನ್ಗೆ ಯಾರು ಅವ್ರಿಗೆ ಆಟ ಕುಂಟು ಲೆಕ್ಕಕ್ಕಿಲ್ಲ ಅಂತ ಹೇಳ್ತಾರೆ ಅನ್ನೋ ತರ ಅಂದಾಗ ನಾನು ಹೇಳಿದ್ದೆ, ನೀವೇ ನನಗೆ ಹೇಳಿದ್ರಲ್ಲ ವೀಕೆಂಡ್ಗೆ ಅನ್ನೋ ತರ. ಆ ವಿಚಾರವಾಗಿ ಅವರು ಅದನ್ನ ಮತ್ತೆ ಇಲ್ಲ ನಾನು ಅದನ್ನ ಸರಿಪಡಿಸ್ಕೊಂಡೆ, ಅವ್ರ ಹತ್ರ ಕ್ಲಿಯರ್ ಮಾಡ್ಕೊಂಡೆ ಅನ್ನೋ ತರ ಅಂತಿದ್ರು. ಮೋಕ್ಷಿತ ಅವರಿಗೆ ಒಂದೊಂದ್ಸಲ ಅಂದ್ರೆ ಒಂದು ಯಾವ್ದು ಅವರಿಗೆ ಹೇಳಿರೋ ಪ್ರಕಾರ ಆ ಕೆಂಪು ಗುಲಾಬಿ ಮತ್ತು ಕಪ್ಪು ಗುಲಾಬಿ ಅಂತ ಬಂದಾಗ, ಕೆಂಪು ಗುಲಾಬಿ ಮಂಜು ಅವರು ಗೌತಮಿ ಕೊಡ್ತಾರೆ, ಗೌತಮಿ ಅವರು ಮಂಜು ಅವ್ರಿಗೆ ಕೊಡ್ತಾರೆ, ಎಲ್ರು ಅವ್ರವ್ರಿಗೆ ಕೊಡ್ತಾರೆ. ಬಟ್ ಮೋಕ್ಷಿತ ಅವರಿಗೆ ಯಾರು ಕೊಡುದಿಲ್ಲ. ಈ ವಿಚಾರವಾಗಿ ಅವರು ಎಲ್ಲೋ ಒಂದ್ ಕಡೆ ಇವರು ಕಾರ್ನರ್ ಆದ್ರಿ ಅನ್ನೋ ತರ ಅನ್ಸ್ಬಿಟ್ಟು ಅಲ್ಲಿಂದ ಬ್ರೇಕ್ ಆಗಿ ಈ ಕಡೆ ಬಂದು ಒಂದು ನಾಮಿನೇಷನ್ ವಿಚಾರಕ್ಕೆ ಅಂತ ಬಂದಾಗ ನೈಟ್ ಕೂತ್ಕೊಂಡು ಮಾತಾಡ್ತಿರ್ತಾರೆ ಚೈತ್ರ ಅವರು, ತ್ರಿವಿಕ್ರಮ್ ಅವರು ಎಲ್ಲ. ಅಲ್ಲಿ ಮಾತಾಡ್ತಾ ಹೋಗಿ ಏನೋ ಒಂದು ವಿಷಯ ಶೇರ್ ಆಗಿ ಅಲ್ಲಿಂದ ಫ್ರೆಂಡ್ಶಿಪ್ ಬ್ರೇಕ್ ಆಗುತ್ತೆ ಅವ್ರು. ಆಮೇಲೆ ಅವರು ಒಂದು ಮೋಕ್ಷಿತ ಅವ್ರಿಗೆ ಅಂದ್ರೆ ನಾನು ಹೀಗೆ ಅಂದ್ರೆ ಹೀಗೆ ಅದೊಂದು ಲಗಾಮ್ ಇಟ್ಕೊಂಡು ಇರ್ತಾರೆ. ಅದು ನಾನ್ ಕೂಡ ಕೆಲವೊಂದ್ಸಲ ಹೇಳಿದ್ದಿದೆ, ಮಂಜು ಅವ್ರು ನೀವ್ ಅಂದ್ಕೊಂಡಾಗಲ್ಲ, ಬಹುಶಃ ನೀವು ಮಂಜು ಅವ್ರನ್ನ ಹೇಟ್ ಮಾಡ್ತಿರ್ಬೋದು, ಆದ್ರೆ ಆ ವ್ಯಕ್ತಿಗೆ ನಿಮ್ಮ ಮೇಲೆ ಆ ತಂಗಿ ಅಥವಾ ಏನೋ ಒಂದು ಬಾಂಧವ್ಯ, ಆ ಸೆಂಟಿಮೆಂಟ್ ಇನ್ನೂ ಇದೆ, ನಿಮ್ಮ ಬಗ್ಗೆ ಆ ರೀತಿಯಾಗಿ ಹೋಗ್ತಾನೆ ಇಲ್ಲ ಅನ್ನೋ ತರ. ಇಲ್ಲ, ನಂಗೆ ಅವರಿಂದ ಹರ್ಟ್ ಆಗಿದೆ, ಅದನ್ನ ನಾನು ಸಹಿಸಲ್ಲ. ಈವನ್ ನಾನ್ ದೂರದಲ್ಲೇ ನಿಂತ್ಕೊಂಡು ನಂಗೆ ಮಂಜು ಅವರು ಗೊತ್ತು, ಮಂಜು ಅವರು ಆಟದ ವಿಚಾರಕ್ಕೆ ಬಂದಾಗ ಅಥವಾ ಏನಾದ್ರು ಪರ್ಸನಲ್ ಆಗಿ ಮಾತಾಡಿದಾಗ ಆ ಮಾತಲ್ಲಿ ಹೇಳು ಹೋಗ್ತದೆ, ಆಮೇಲೆ ಬಂದು ಸರಿ ಹೋಗ್ತಾರೆ. ಅವರಿಗೆ ನನ್ನಿಂದ ಬೇಜಾರಾಗಿದೆ ಸಾರಿ ಅಂತ. ಆ ವ್ಯಕ್ತಿತ್ವ ನಂಗೆ ದೂರದಲ್ಲಿ ನಿಂತೆ ಗೊತ್ತಾಗಿದೆ. ಮೋಕ್ಷಿತ ಅವರು ಅದನ್ನ ಅರ್ಥ ಮಾಡ್ಕೊಂಡಿಲ್ಲ ಅಲ್ಲ ಅಂತ. ಆಲ್ಮೋಸ್ಟ್ ಅವ್ರದ್ದು ಇಡೀ ಆಟ 75% ಆಲ್ಮೋಸ್ಟ್ ದ್ವೇಷ ಮಾಡೋದ್ರಲ್ಲೇ ಅವರು. ನಂಗೆ ಆಗ ಅನಿಸ್ತು, ಈಗ ಮಂಜು ಅವರು ನನ್ಗೆ ಒಂದು ಸಣ್ಣ ನನ್ನ ಮಗುಗೆ ನಾನು 4 ತಿಂಗಳಾಗಿದೆ 3 ತಿಂಗಳಾಗಿದೆ ವಿಶಸ್ ಮಾಡಿದಾಗ, ಎಲ್ರು ಸೇರಿ ವಿಶಸ್ ಮಾಡಿದಾಗ, ನಿನ್ನ ಅಪ್ಪನನ್ನ ಚೆನ್ನಾಗಿ ನೋಡ್ಕೋತೀವಿ ಪ್ರಸಿದ್ಧಿ ಅಂತ ಹೇಳ್ತಾರೆ. ಇಮಿಡಿಯೇಟ್ ಆಗಿ ಅಲ್ಲಿಗೆ ಹೋಗಿ ಈಚೆ ಬಂದ ನಂತರ ನಂದು BB ಪಾಯಿಂಟ್ಸ್ ಅನ್ನ ಕರೀತಾರೆ. ನಾನು ಆಗ ಕೊಡಿ ಮಂಜು ಅವರೇ ಅಂತ ಅಂದಾಗ, ನಿನ್ನ ಮಗಳಿಗೆ ಹೇಳಿದ್ನಲ್ಲ BB ನಿನ್ನ ಅಪ್ಪನ ಚೆನ್ನಾಗಿ ನೋಡ್ಕೋತೀನಿ ಅಂತ, ಅದಿದೆ ಅಂತ ಅಂದ್ರು. ನನ್ಗೆ ಅದು ತುಂಬಾ ಬೇಜಾರಾಯ್ತು. ನನಗೆ ಆ ಟಾಸ್ಕ್ ಅಲ್ಲಿ BB ಪಾಯಿಂಟ್ಸ್ ಕದ್ದಿದ್ ನಂಗೆ ಏನ್ ಬೇಜಾರಾಗಿಲ್ಲ, ಅದು ನನ್ನ ಬೇಜವಾಬ್ದಾರಿ ಅಂತ ನಾನ್ ಕಾಪಾಡ್ಕೋಬೇಕಿತ್ತು ಅಂತ ಅನಿಸ್ತು. ಆ ಮಾತು ಹರ್ಟ್ ಆಯ್ತು. ಅದಕ್ಕೆ ನಾನು ಮಂಜು ಅವ್ರ ಹತ್ರ ಹೋಗಿ ಹೇಳ್ತೇನೆ, ನೀವ್ ಇದರಿಂದ ಕ್ಯಾಪ್ಟನ್ ಆಗ್ತೀರಾ, ಕ್ಯಾಪ್ಟನ್ ಆಗಿ, ಏನ್ ಬೇಜಾರಿಲ್ಲ, ಆದ್ರೆ ಆ ಮಾತೇನಿದೆ ಅದು ಹರ್ಟ್ ಆಯ್ತು ಅಂತ ಹೇಳಿದೆ. ಇಮಿಡಿಯೇಟ್ ಆಗಿ ಮಗ ಬಿಡ್ಲೇ ಇಲ್ಲ ಅವರು, ಈಚೆ ಬಂದು ಮಗ ನಿಜವಾಗ್ ನಾನು ಆ ಇಂಟೆನ್ಷನ್ ಅಲ್ಲಿ ಹೇಳಿದಲ್ಲ, ಅವರೊಂದು ಸಿನಿಮ್ಯಾಟಿಕ್ ಅಲ್ಲಿ ಡೈಲಾಗ್ ಹೊಡಿಬೇಕು ಅಂತ ಹೇಳಿ ಆ ಕ್ಷಣಕ್ಕೆ ಹೊಡಿತಾರೆ. ಅದು ಬಿಟ್ಟು ಈಚೆ ಬಂದ್ರೆ ಇಮಿಡಿಯೇಟ್ ಆಗಿ ಸಾರಿ ಕೇಳೋ ಮನುಷ್ಯ ಅವ್ರು. ನಂಗೆ ಆವಾಗ ಮಂಜು ಏನು ಅಂತ ಗೊತ್ತಾಯ್ತು. ಮಂಜು ಅವರಿಗೆ ಆ ಅಗ್ರೆಷನ್ ಕೋಪ ಏನೇ ಇರ್ಬೋದು ಆ ಕ್ಷಣಕ್ಕೆ ಇರುತ್ತೆ, ಅದು ಬಿಟ್ರೆ ಚೆನ್ನಾಗಾಗ್ತಾರೆ. ಮೋಕ್ಷಿತ್ ಅವರು ಅದನ್ನ ಅರ್ಥ ಮಾಡಿಲ್ಲ. ಮೋಕ್ಷಿತ್ ಅವ್ರದ್ದು ಇನ್ನೊಂದು ದೊಡ್ಡ ಮೇಜರ್ ಮಿಸ್ಟೇಕ್, ನಾನು ನಾಮಿನೇಷನ್ ಕೂಡ ಕೊಡ್ಬೇಕಾದ್ರೆ ರೀಸನ್ ಕೊಟ್ಟಿದ್ದೆ, ಒಂದು ಬಾಲ್ ಟಾಸ್ಕ್ ಅಂತ ಬಂದಾಗ ಕಿತ್ಕೊಳ್ಳೋ ಆಗಿಲ್ಲ ಅಂತಂದಾಗ ಅದಕ್ಕೆ ಕಿತ್ಕೊಳಕ್ ಹೋಗಲ್ಲ, ಅದು ಯಾರೋ ಒಂದು ಎಸ್ತಿದನ್ನ ಅದು ಬೇರೆಯವರೇ ಕಿತ್ಕೊಂಡಿದ್ದಲ್ವಾ. ಬೇರೆ ಈಗ ನಾನೀಗ ತೆಗ್ದಿರೋದನ್ನ ಬೇರೆಯವ್ರದ್ದು ಕಿತ್ಕೊಳಕ್ ಹೋಗಲ್ಲ,
ಕ್ಲಾಸ್ ಬುಕ್ ಅಲ್ಲಿ ಇರುತ್ತೆ ಕಿತ್ಕೊಂಡು ನಿಮ್ಮ ಆಟ ಆಡಿ ಅಂತ. ನಾನು ಈಗ ಕಿತ್ಕೊಂಡು ಅಲ್ಲಿ ಬಾಲ್ ಎಲ್ಲ ಬಿದ್ದಿದ್ರೆ ಅದನ್ನ ಎಕ್ತೀರಾ ಅಂದ್ರೆ ನಾನು ಕದ್ದಿರೋನ ವಸ್ತುನ ನೀವು ಕದೀತಿದ್ದೀರಿ, ಕದಿಯಕ್ ಹೋಗ್ತಿಲ್ಲ ಅನ್ನೋ ತರ ಆಗಿಲ್ವಾ ಅನ್ನೋ ತರ ಹೇಳಿದೆ. ಅದು ಇಲ್ಲ, ನನ್ಗೆ ಇನ್ನೊಬ್ಬರಿಗೆ ತೊಂದರೆ ಮಾಡಿ ಆಟ ಆಡೋದು ನನ್ನ ವ್ಯಕ್ತಿತ್ವ ಅಲ್ಲ ಅಂತ. ನಂಗೆ ವ್ಯಕ್ತಿತ್ವ ಅಲ್ಲ ಅಂತ ಬೇಕಾದ್ರೆ ಹೇಳಿ, ಆದ್ರೆ ವ್ಯಕ್ತಿತ್ವ ಅಲ್ಲ ಅನ್ನೋದ್ರ ಬದಲು ಇದು ನನ್ನ ಆಟ, ನನ್ನ ಸ್ಟ್ರಾಟಜಿ ಅಂತ ಹೇಳಿ ನಾನು ಒಪ್ಕೋತೀನಿ. ಇದು ನನ್ನ ವ್ಯಕ್ತಿತ್ವ ಅಂದಾಗ ನನ್ನ ವ್ಯಕ್ತಿತ್ವದ ಮೇಲೆ ಪ್ರಶ್ನೆ ಬರುತ್ತೆ. ಆದ್ರೆ ನಮ್ಗೆ ಯಾರಿಗೂ ವ್ಯಕ್ತಿತ್ವ ಇಲ್ವಾ ಅಂತ. ಈ ಸ್ವಾಭಿಮಾನ ಮತ್ತೆ ವ್ಯಕ್ತಿತ್ವ ಅಂತ ಹೇಳೋ ಇದ್ರಲ್ಲಿ ಅವ್ರ ಕ್ಯಾಪ್ಟನ್ಸಿನೂ ಕಳ್ಕೊಂಡ್ರು, ಮತ್ತೆ ಯುವರಾಣಿ ಅನ್ನೋ ಒಂದು ಆಪ್ಷನ್ ಕಳ್ಕೊಂಡ್ರು. ಇಷ್ಟೆಲ್ಲ ಆದ್ಮೇಲೆ ಅವ್ರಿಗೆ ಗೊತ್ತಾಗಿಲ್ಲ ಅಲ್ಲ ಅನ್ನೋ ಒಂದು ಇದರಿಂದ ನಾನು ಅವರು ಟಾಪ್ 6 ಗೆ ಹೋಗೋದು ಬೇಡ ಅನ್ನೋ ತರ ನಾನು ನಾಮಿನೇಷನ್ಗೆ ರೀಸನ್ ಕೊಟ್ಟೆ. ನೀವು ಬಿಗ್ ಬಾಸ್ಗೆ ಸಂಬಂಧಪಟ್ಟಾಗೆ ಆಟ ಆಡ್ತಿಲ್ಲ, ಅದಕ್ಕೆ ಅದನ್ನ ತುಂಬಾ ಸಲ ಅವ್ರಿಗೆ ನಾಮಿನೇಟ್ ಮತ್ತೆ ಹೀಗೆ ಕೂತಾಗ ಹೇಳಿದೀನಿ. ಅವರು ಅದನ್ನ ರಿಸೀವ್ ಮಾಡ್ಕೊಳ್ಳಕ್ಕೆ ಬರಲಿಲ್ಲ. ಆಮೇಲೆ ನಾನು ಅದನ್ನ ಹೇಳಿದಾಗ ಅದು ನನ್ನ ಒಪಿನಿಯನ್ ಅಂತ ಹೇಳ್ತೀನಿ. ಈವನ್ ಅವ್ರು ಲಾಸ್ಟ್ ಬರ್ಬೇಕಾದ್ರೆ ಧನರಾಜ್ ಮತ್ತು ನನ್ನ ವಿಷಯದಲ್ಲಿ ಅಷ್ಟಕ್ಕಷ್ಟೇ ಅವ್ರಿಗೆ ಹೇಳಿದ ಅರ್ಥ ಆಗುದಿಲ್ಲ ಅನ್ನೋ ತರ ನಾನು ಅದನ್ನು ಹೇಳಿದೆ. ಅದು ಬಂದಿದೆ ಇಲ್ಲ ಗೊತ್ತಿಲ್ಲ, ಅಷ್ಟಕ್ಕಷ್ಟೇ ಅಂತ ಹೇಳ್ಬೇಡಿ, ಅಷ್ಟಕ್ಕಷ್ಟೇ ಅಂತ ಹೇಳ್ಬೇಡಿ, ನಾನು ಹೇಳಿರೋದು ನನ್ನ ಒಪಿನಿಯನ್, ನಾನು ಹೊರಗಡೆ ಹೋದಾಗ್ಲೂ ನಿಮ್ ಜೊತೆ ಅಷ್ಟೇ ಚೆನ್ನಾಗಿ ಮಾತಾಡ್ಬೇಕು ಅಂತ ಇಷ್ಟಪಡೋನು ಅಂತ. ಆ ವಿಚಾರವಾಗಿ ನನಗೆ ಬೇಡ ಅನಿಸ್ತು ಅಷ್ಟೇ.